ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧತ್ತಂ ಭಿಕ್ಷಾಂದೇಹಿ ಚ ಪಾರ್ವತಿ. ಹಿಂದೊಮ್ಮೆ ಶಿವ ಪಾರ್ವತಿಯರಿಬ್ಬರು ಕೈಲಾಸದಲ್ಲಿದ್ದರಂತೆ. ಯಾಕಿವತ್ತು ಈ ಮಾತು ಹೇಳ್ತೇನೆ ಅಂದರೆ, ಆನಂದ್ ಗುರೂಜಿಯವರು ನಿಮ್ಮೂರಿಗೆ ಬಂದಿದ್ದರಿಂದ ಪ್ರಸಾದ ಕೊಡೋದನ್ನು ನಿಲ್ಲಿಸಿದ್ದೀವಿ ಅಂತ ನನ್ನ ಅಣ್ಣ ತಮ್ಮಂದ್ರು ಹೇಳಿದ್ರು. ಹಸಿವು ನಿಮ್ಮೊಳಗಿದ್ದರು, ಮಹಾಪ್ರಸಾದ ಅಲ್ಲಿದ್ದರು, ನಿಮ್ಮಿಬ್ಬರ ಮಧ್ಯೆ ನಾನು ಅಡ್ಡ ನಿಂತ್ಕೊಂಡ್ಬಿಟ್ಟನಲ್ಲ. ಆದರೆ ಬುದ್ಧಿವಂತ ಶಿವನ ಅರ್ಧಾಂಗಿಯಾದಂಥ ತಾಯಿ ಪಾರ್ವತಿ ದೇವಿ ಕೈಲಾಸದಲ್ಲಿ ಇಬ್ಬರು ಭಾಳಷ್ಟು ಆನಂದದಿಂದ ಒಬ್ಬರ ಮುಖ ಒಬ್ಬರು ನೋಡಿ ಆನಂದಿಸ್ತಾ ಮಾತಾಡ್ತಾ ಇದ್ದರು. ಸಾಂಬ ಶಿವನ್ನ ತನ್ನ ಅರ್ಧಾಂಗಿಯಾದಂಥ ಪಾರ್ವತಿ ಗಿರಿಜೆ, ಸ್ವಾಮಿ ಮಧ್ಯಾಹ್ನ ಪ್ರಸಾದದ ಸಮಯ ಆಯಿತು, ನಡೀರಿ ಪ್ರಸಾದಕ್ಕೆ ಹೋಗೋಣ. ಆಯಿತು, ಸಂತೋಷ. ಅರ್ಧಾಂಗಿ ಕರೆದ ಮೇಲೆ ಬರಲ್ಲ ಅನ್ನೋಕ್ಕಾಗತ್ತಾ? ಇನ್ನು ಬರಲ್ಲ ಅಂದರೆ ಪುನಃ ಕೈಲಾಸದಲ್ಲಿ ನಿಲ್ಲಕ್ಕಾಗತ್ತಾ? ಆಗೋದಿಲ್ಲ. ಹೆಣ್ಣು ಮಕ್ಕಳ ಕೋಪ, ಅದರಲ್ಲೂ ಊಟಕ್ಕೆ ಕರೆದಾಗ ಹೋಗಲಿಲ್ಲ ಅಂದರೆ ಅದು ನಿಮಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ, ಅದೇನು ನಾವು ಹೇಳಬೇಕಾದ್ದಿಲ್ಲ. ಹಾಗೆ ನಿಮಗಿನ್ನ ಒಂದು ಪಟ್ಟು ಜಾಸ್ತಿ ತಾಯಿ ಪಾರ್ವತಿ ದೇವಿ. ಯಾಕೆಂದರೆ ಆಕೆ ಎಲ್ಲ ಕಣ್ಣುಗಳಲ್ಲೇ ಪ್ರಪಂಚವನ್ನು ತೋರಿಸ್ತಿದ್ಲು. ಹಾಗೆ ಶಿವನ್ನ ಕೇಳಿದ್ಲು. ಶಿವ ರೆಡಿ ಎಂದ. ಯಾವತ್ತೂ ಊಟಕ್ಕೆ ಕರೆದಿದ್ದವಳು ಇವತ್ತು ಯಾಕೆ ಊಟಕ್ಕೆ ಕರೀತಾಳೆ ಅನ್ನೋದನ್ನು ಆಲೋಚನೆ ಮಾಡ್ದ. ಸ್ವಾಮಿ, ಜಗತ್ತಿಗೆ ಅನ್ನವನ್ನು ಕೊಡೋರು ನೀವು. ಜಗತ್ತಲ್ಲಿರ್ತಕ್ಕಂತಹ ಜಲಚರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಮಾನವ ಕುಲಕ್ಕೆ ಪ್ರತಿಯೊಬ್ಬರಿಗೂ ಸಹಿತ ಊಟವನ್ನು ಕೊಡ್ತೀನಿ ಅಂತ ಹೇಳಿದ್ದೀರಿ. ಅದು ಕೆಲಸನೇ ನಿಮ್ಮದದು, ನಿಮ್ಮ ಡ್ಯೂಟಿ ಅದು. ಹಾಗಾದರೆ ಇವತ್ತೆಲ್ಲರಿಗೂ ಊಟ ಕೊಟ್ಟು ಬಂದಿದ್ದೀರಾ? ಹಾಂ, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಈಗ ನಿನ್ನ ಡ್ಯೂಟಿ ಮಾಡಬೇಕು. ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ, ನೀನು ಊಟ ಬಡಿಸ್ಬೇಕು. ಇಲ್ಲ, ನೀವು ಮರ್ತಿದ್ದೀರಿ ಅಂದ್ಲು. ಇವತ್ತಿನ ಕೆಲಸದಲ್ಲಿ ನೀವು ಮರ್ತಿದ್ದೀರಿ, ಸರಿಯಾಗಿ ನೀವು ಕೆಲಸ ಮಾಡಿಲ್ಲ ಅಂದ್ಲು. ಶಿವನಿಗೆ ಒಮ್ಮೆ ಆಲೋಚನೆ ಮಾಡುವಂತಾಯಿತು. ಏನು ನಾನು ಇವತ್ತು ಮಾಡಿರೋ ತಪ್ಪು? ನಾನೇನು ಮಾಡಿದ್ದೇನೆ? ಬೆಳಗ್ಗೆ ಎದ್ದು ನನ್ನ ಡ್ಯೂಟಿ, ನಾನೆಲ್ಲ ಕೆಲಸ ಮುಗಿಸಿದ್ದೀನಿ. ಈ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಜಲಚರಗಳಿಗೂ, ಪ್ರಾಣಿ ಪಕ್ಷಿಗಳಿಗೂ ಎಲ್ಲರಿಗೂ ಅನ್ನವನ್ನು ಬಡಿಸಿದ್ದೇನೆ. ಹಾಗಿದ್ದ ಮೇಲೆ ಇವತ್ತು ನಾನು ಯಾರಿಗೂ ಊಟ ಬಡಿಸಿಲ್ಲ ಅಂತ ಯೋಚನೆ ಮಾಡಿದೆ. ಪಾರ್ವತಿ ಅಂದ್ಲು, ಮತ್ತೊಮ್ಮೆ ಜ್ಞಾಪಿಸ್ಕೊಳ್ಳಿ. ಎಲ್ಲಿ ಜ್ಞಾಪಿಸ್ಕೊಳ್ಳೋದು? ನನ್ನ ಕರ್ತವ್ಯ ಕರೆಕ್ಟಾಗಿ ಮಾಡಿದ್ದೇನೆ. ಇವತ್ತು ಕರ್ತವ್ಯವನ್ನು ಕರೆಕ್ಟಾಗಿ ಮಾಡಿ ನಿತ್ಯವೂ ಸಹಿತ ಭಗವಂತನ ಸೇವೆ ಮಾಡಿ, ಬರೀ ವಿಗ್ರಹವಲ್ಲದಿರ ವಿಗ್ರಹದಲ್ಲಿ ಒಂದು ಜೀವಶಕ್ತಿನ ತುಂಬಿರ್ತಕ್ಕಂಥ ಶಕ್ತಿ ಮಹಾದೇವ ಸ್ವಾಮಿಯವರಲ್ಲಿದೆ. ಮಹಾದೇವ ಸ್ವಾಮಿಯವರು ಇಂಥ ಒಂದು ಕೈಂಕರ್ಯವನ್ನು ಮಾಡಿದ್ರಿಂದ ಇವತ್ತಿಷ್ಟು ಜನ ಇಲ್ಲಿ ಬಂದು ಇಂಥ ಒಂದು ಸೇವೆ ಮಾಡಲಿಕ್ಕೆ ದಾರಿ ಆಯಿತು ನಮಗೆ. ನಿಮ್ಮೂರಿನ ಮಗನಾದಂಥ ಮಹಾದೇವ ಸ್ವಾಮಿಯವರಿಗೆ ಇವತ್ತಿನ ದಿವಸ ನೀವೆಲ್ಲರೂ ಸಹಿತ ಒಳ್ಳೆಯದಾಗಲಿ ಅಂತ ಹರಸಬೇಕು. ಯಾಕೆಂದರೆ ಒಂದು ಶಕ್ತಿ ಬೆಳಿಬೇಕಾದ್ರೆ ಆ ಶಕ್ತಿಗೆ ನೀವೆಲ್ಲರೂ ಸಹಿತ ಶಕ್ತಿ ಕೊಡಬೇಕು. ಈ ದೇವಾಲಯ ಇನ್ನಷ್ಟು ಪ್ರವರ್ಧಮಾನಕ್ಕೆ ಬರಬೇಕು. ಮುಂದಿನ ವರ್ಷ ಜಾತ್ರಾ ಮಹೋತ್ಸವ, ಬಹುಶಃ ಇದು ಪೆಂಡಾಲ್ ಕೊರತೆ ಆದ್ದರಿಂದ ನನ್ನ ಅಣ್ಣ ತಮ್ಮಂದಿರೆಲ್ಲ ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ. ಮುಂದಿನ ವರ್ಷ ಪೆಂಡಾಲ್ನ ಇನ್ನೂ ದೊಡ್ಡದಾಗಿ ಹಾಕಲಿ, ಇನ್ನೂ ವಿಶೇಷವಾದ ಜಾತ್ರಾ ಮಹೋತ್ಸವ ನಡೀಲಿ, ಆ ಜಾತ್ರೆಗೂ ನಾನು ಬರುವಂತಾಗಲಿ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ತುಲಾ ರಾಶಿಯವರಿಗೆ ಒಂದಿಷ್ಟು ನೆಮ್ಮದಿ, ಸುಖ, ಸಂತೋಷ, ಮಾಡುವಂತಹ ಕಾಯಕದಲ್ಲಿ ಒಂದಿಷ್ಟು ಪ್ರಗತಿ ಇದೆ. ಅದರಿಂದಲೇ ಸ್ವಲ್ಪ ಸಮಸ್ಯೆಗಳು ಇದೆ. ಮಧ್ಯಾಹ್ನ 2 ಗಂಟೆಯಿಂದ 6 ತನಕ, 2 ರಿಂದ 6 ಮಧ್ಯದಲ್ಲಿ ಬಂದೊದಗುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಭಾಳಷ್ಟು ದೊಡ್ಡದ ಸಮಸ್ಯೆ ಆಗಬಹುದು. ಈ ಸಮಯದಲ್ಲಿ ಯಾವ್ದಾದ್ರು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಕೋರ್ಟು ಕಚೇರಿ ಸಂಬಂಧಪಟ್ಟಿರತಕ್ಕಂಥದ್ದು, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಮಾತು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕಾಗದ ಪತ್ರ, ಸಾಧ್ಯವಾದಷ್ಟು ಜೋಪಾನ, ಹಿರಿಯರ ಮಾರ್ಗದರ್ಶನ, ಮತ್ತೊಬ್ಬರ ಮಾತನಂತೆ ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಆತ್ಮೀಯರ ಸಲಹೆ ತೆಗೆದುಕೊಂಡು ನಂತರ ಒಂದು ಹೆಜ್ಜೆ ಮುಂದೆ ಇಡ್ತಕ್ಕಂಥದ್ದು ಭಾಳಷ್ಟು ಸೂಕ್ತ. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಅತಿಯಾದಂತಹ ಮೊಣಕಾಲು ನೋವು ಅಥವಾ ಸೊಂಟ ನೋವು ಬರ್ತಕ್ಕಂಥದ್ದು ಅಥವಾ ನಿಮ್ಮ ಎಡಗಡೆ ಕಣ್ಣು ನೋವು ಬರ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳು ಎದುರಾಗ್ಬೋದು. ಜೋಪಾನ, ಎಚ್ಚರ ಇರಲಿ. ಇನ್ನು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ವೃಶ್ಚಿಕ ರಾಶಿಯವರಿಗೆ ಪ್ರಥಮದಲ್ಲೇ ಹೇಳಿದೆ, ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಪ್ರಗತಿಯೂ ಇದೆ, ಸಮಸ್ಯೆಯೂ ಇದೆ. ನಿಮಗೆ ಅರಿವಿಲ್ಲದಂಥ ರೀತಿ ಕಣ್ಣೀರು ಹಾಕೋ ಪ್ರಸಂಗನೂ ಎದುರಾಗುತ್ತೆ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಶನೈಶ್ಚರನ ಪ್ರಾರ್ಥನೆ ಮಾಡಿ, ಹಾಗೆ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ಅಂದರೆ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಹಾಗೆ ಇವತ್ತಿನ ದಿವಸ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಗೆ ಆರೋಗ್ಯದಲ್ಲಾಗುವಂತಹ ಸಣ್ಣಪಟ್ಟ ವ್ಯತ್ಯಾಸವನ್ನು ಅಲ್ಲಿಂದಲೇ ಸರಿಪಡಿಸ್ಕೊಂಡು ಆಗಿದ್ದಾಗಲೇ ಸರಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದ್ದರೆ
ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಕಾಯಕದಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೋಸ್ಕರ ಇವತ್ತು ನಿಮ್ಮ ಮನೆದೇವರ ಪ್ರಾರ್ಥನೆಯೂ ಬೇಕು. ಅದಕ್ಕಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಮರಿದಿರ ಹನುಮನ ಆರಾಧನೆ ಆಗಲಿ ಅಥವಾ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಆಗಲಿ ಅಥವಾ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಕೈಯಿಂದ ಏನಾದರೂ ಒಂದಿಷ್ಟು ಸಿಹಿ ತಿಂಡಿಯನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮನೆಯಿಂದ ಆಚೆ ಹೊರಡುವಾಗ ದೇವಿಯ ಅರ್ಚನೆ ಕುಂಕುಮ ಪ್ರಸಾದವನ್ನು ಒಂದಿಷ್ಟು ಹಣೆಗೆ ಹಚ್ಕೊಳ್ಳುವಂಥದ್ದು ಅಥವಾ ಮಾರುತಿ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಕೇಸರಿ ಭಂಡಾರವನ್ನು ಹಣೆಗೆ ಹಚ್ಕೊಳ್ಳುವಂಥದ್ದು. ಈ ಪ್ರಕಾರ ಮಾಡೋದ್ರಿಂದ ನಿಮ್ಮ ಎದುರಾಳಿಗಳು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಅಥವಾ ನಿಮ್ಮನ್ನು ಶತ್ರುತ್ವದಲ್ಲಿ ನೋಡ್ತಕ್ಕಂಥವ್ರು ನಿಮ್ಮನ್ನು ನೋಡಿದ ತಕ್ಷಣವೇ ನಿಮ್ಮ ಹಣೆಯಲ್ಲಿರ್ತಕ್ಕಂತಹ ಕುಂಕುಮ ಪ್ರಸಾದದ ಪ್ರಭಾವದಿಂದ ಸಾಧ್ಯವಾದಷ್ಟು ಸ್ವಲ್ಪ ಸೌಮ್ಯವಾಗಿ ಶಾಂತಿ ನೆಮ್ಮದಿನ ಸಿಗಬಹುದು. ಇದಕ್ಕಾಗಿ ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಧನುರಾಶಿಯಲ್ಲಿರ್ತಕ್ಕಂಥವರ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಇದೆ. ಮನಸ್ಸು ಶಾಂತಿ ನೆಮ್ಮದಿ ಬೇಕು. ಚಂಚಲತೆ ಏನೇ ಇದ್ದರೂ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸೋಮವಾರ ಇವತ್ತು ಸೋಮಶೇಖರನ ಅಂದರೆ ಸೋಮೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು. ಸೋಮೇಶ್ವರನ ಆರಾಧನೆ ಮಾಡಿ ಸಾಂಬ ಸದಾಶಿವನ ಅನುಗ್ರಹ ಪಡೀರಿ ಅಥವಾ ಶಿವಾಲಯದಲ್ಲಿ ಒಂದಿಷ್ಟು ಭಸ್ಮಾರ್ಚನೆ ಮಾಡಿಸಿ ಆ ಭಸ್ಮ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ರಾಶಿ ನಕ್ಷತ್ರದಲ್ಲಿ ಇವತ್ತು ಮಾಧ್ಯಾಹ್ನಿಕ ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು ಅಥವಾ ಸ್ವಲ್ಪ ತಿನ್ನೋ ಅನ್ನ ಆಹಾರದಲ್ಲೇ ಒಂದಿಷ್ಟು ವ್ಯತ್ಯಾಸಗಳಾಗಿ ಆರೋಗ್ಯ ಅನಾರೋಗ್ಯವಾಗುವಂತಹದ್ದು ಮತ್ತು ನಿಂದನೆಯ ಮಾತು ಕೇಳುವಂತಹದ್ದು, ಎಷ್ಟೇ ಶ್ರದ್ಧಾಭಕ್ತಿಯಾಗಿದ್ದರೂ ಆ ಶ್ರದ್ಧಾಭಕ್ತಿಯಲ್ಲೇ ಆಗುವಂಥ ವ್ಯತ್ಯಾಸಗಳಿಂದ ಮನಸ್ಸು ಬಹಳ ನೊಂದುಕೊಳ್ತೀರಿ. ಇದಕ್ಕಾಗಿ ಸ್ವಲ್ಪ ಶ್ರಮ ವಹಿಸಲೇಬೇಕು. ಆ ಶ್ರಮದಿಂದ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಒಳ್ಳೆಯದಾಗಲಿ. ಇನ್ನು ಕಡೆಯ 3 ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ಬನ್ನಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು? ಗುರುಜಿ ಹತ್ರ ಮಾತಾಡಬೇಕು. ಖಂಡಿತ ಮಾತಾಡಿ. ನಿಮ್ಮ ಹೆಸರು? ನನ್ನ ಹೆಸರು ಮುನಿರಾಜು ಅಂತ. ಮುನಿರಾಜು. ಎಲ್ಲಿನ ಕರೆ ಮಾಡ್ತಾ ಇದ್ದೀರಾ? ಇಂದ್ರಾನಗರದಿಂದ. ಇಂದ್ರಾನಗರದಿಂದ. ಯಾರ ಬಗ್ಗೆ ಮಾತಾಡ್ತೀರಾ ಸರ್? ನನ್ನ ಮಗನ ಬಗ್ಗೆ ಮಾತಾಡ್ಬೇಕಾಯ್ತು. ಸರಿ, ಮಾತಾಡಿ. ಗುರುಜಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಪ್ಪ, ಹೇಳಿ. ಸರ್, ನನ್ನ ಹೆಸರು ಮುನಿರಾಜು ಅಂತ. ನನ್ನ ಮಗನು ಪ್ರಭುದೇಶ್ ಕುಮಾರ್ ಅಂತ, 28 ವಯಸ್ಸಾಗಿದೆ. ಅವ್ರಿಗೆ ಏನ್ ನೋಡ್ತಾ ಇದ್ವಿ ಈ ವರ್ಷದಲ್ಲಿ, ಅದೇ ಮಾತನ ಅಂತ. ಒಂದು 4 ಜಾಗದಲ್ಲಿ ನೋಡಿದ್ವಿ, ಫೋಟೋದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಇನ್ನೂ ಸರಿಯಾಗಿ ಮಾತುಕತೆ ನಡೀತಾ ಇದೆ, ಇನ್ನೂ ಸರಿಯಾಗಿ ಅದು ಏನು ಅದು ಕ್ಲಿಯರ್ ಆಗ್ತಾ ಇಲ್ಲ. ಅವರು ಇವಾಗ ಏನಂದ್ರೆ ಸರಿ ಇದು ಕ್ಲಿಯರ್ ಆಗುತ್ತಾ ಇಲ್ವಾ ಅಂತ ನಮ್ಗೆ ಸ್ವಲ್ಪ ಡೌಟ್ ಬರ್ತಾ ಇದೆ. ಮಗ ಇದ್ದಾರ? ನನ್ನ ಮಗನ ಇದ್ದಾನೆ. ಕೊಡಿ, ಅವರು ಕೊಡಿ ಒಂಚೂರು. ಕೊಡ್ತೀನಿ. ಹಲೋ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಪ್ರಭುದೇಶ್ ಕುಮಾರ್ ಅಂತ. ತಾವು ಉದ್ಯೋಗ ಮಾಡ್ತಾ ಇದ್ದೀರಾ? ಹೌದು. ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರ ಹೆಸರು ಹೇಳಿ. ಯಾರಾದರೂ ನಿಮ್ಮ ಒಂದು 3 ಜನದ ಹೆಸರು, ಯಾರಾದರೂ ನಿಮ್ಮ ಸ್ನೇಹಿತರು ಅಥವಾ ಯಾವುದಾದ್ರು 1-2 ವಿಚಾರ ನಿಮ್ಮ ಸ್ವರದಿಂದ ನನಗೆ ಸ್ಪಷ್ಟ ಮಾಹಿತಿ ಅಷ್ಟೇ ತಂದೆ ತಾಯಿ ಹೇಳಿ. ಅಮ್ಮ, ತಂದೆ ತಾಯಿ, ಅಣ್ಣ. ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಎರಡೂ ಚೆನ್ನಾಗಿದೆ. ಆದರೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಕಳೆದ 4 ವರ್ಷದಿಂದಲೂ ನಿಮ್ಮ ಪ್ರಯತ್ನ ಇರಬೇಕು. ನಿಮ್ಮ ಪ್ರಯತ್ನದಲ್ಲಿ ಬಹಳಷ್ಟು ವಿಫಲಗಳೇ ಇದೆ. ಬರೀ ವಿವಾಹ ಒಂದೇ ಅಲ್ಲ, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಂಥರ ಹಿನ್ನಡೆ ಇದೆ. ಈಗ ಪ್ರಸ್ತುತ ಅಷ್ಟು ಸಮಂಜಸವಾದಂಥ ಕಾಲ ಅಲ್ಲ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದರೆ ನಿಮ್ಮ ತಂದೆ ತಾಯಿನೂ ಜೊತೆಯಲ್ಲಿ ಕರ್ಕೊಂಡು ಒಂದು ಸಮುದ್ರ ಸ್ನಾನ ಮಾಡಿ. ಸಮುದ್ರ ಸ್ನಾನ ಮಾಡಿಕೊಂಡು ಒಂದು ಶಿವಾಲಯದಲ್ಲಿ ಸೋಮವಾರದ ದಿವಸ ಸ್ವಾಮಿಗೆ ಒಂದು ರುದ್ರಾಭಿಷೇಕ ಮಾಡಿಸಿ. ಹಾಗೆ ಮನೆಗೆ ಬಂದಾಗಿ ಅಂದರೆ ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಅದಾದ ನಂತರ ಮನೆಗೆ ಬಂದು ಸಣ್ಣ ಮಕ್ಕಳಿಗೆ ಒಂದಿಷ್ಟು ಏನಾದರೂ ತಿನ್ನಲಿಕ್ಕೆ ಪದಾರ್ಥಗಳನ್ನು ನಿಮ್ಮ ಕೈಯಿಂದ ಕೊಡಿ.